ಕೇಂದ್ರದಲ್ಲಿ ಅಂಡರ್ ಕರೆಂಟ್ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ನಮ್ಮ ಸರ್ಕಾರ ರಚನೆ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಸೊ ಇವತ್ತು ಇಡೀ ರಾಷ್ಟ್ರದಲ್ಲಿ ಒಂದೇ ಇದು ದಲಿತರು ಇವತ್ತು ಕಾಂಗ್ರೆಸ್ನ ತರಬೇಕು ಅಂತಿರ್ತಕ್ಕಂಥದ್ದು, ಹಿಂದುಳಿದವರು ಕಾಂಗ್ರೆಸ್ ತರಬೇಕು ಅಂತಿದ್ರು. ಮುಂದುವರೆದಂಥ ಎಲ್ಲ ಜನರು ಸಹ ಈ ಆಡಳಿತ ಸಾಕು ಅನ್ನುವಷ್ಟು ಮಟ್ಟಕ್ಕೆ ಬೇಸತ್ತಿದ್ದಾರೆ. ಎಲ್ಲ ವರ್ಗದವರಿಗೂ ಸಹ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ BJP ಮತ್ತು ಮೋದಿ ಸರ್ಕಾರವನ್ನು ತಿರಸ್ಕರಿಸ್ತಕ್ಕಂಥದ್ದು ಅನಿವಾರ್ಯ ಪರಿಸ್ಥಿತಿ ಅನ್ನೋದು ಅರ್ಥ ಆಗಿದೆ. ಅದು ಟ್ಯಾಕ್ಸೇಷನ್ ವಿಚಾರ ಇರ್ಬೋದು, GST ವಿಚಾರ ಇರ್ಬೋದು, ಕರ್ನಾಟಕ ಒಂದೇ ಅಲ್ಲ ಅನೇಕ. ಸೊ ಇವತ್ತೇನು 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದರು, ಅದನ್ನು ಕೊಡಲಿಲ್ಲ. ಇವತ್ತೇನು ಬ್ಲ್ಯಾಕ್ ಮನಿಯನ್ನು ತಂದು 15 ಲಕ್ಷ ಅಕೌಂಟಿಗೆ ಕೊಡ್ತೀನಿ ಅಂದರು, ಕನಿಷ್ಠ ಬ್ಲ್ಯಾಕ್ ಮನಿ ತೆಗೆಯುವಂಥ ಪ್ರಯತ್ನ ಮಾಡಲಿಲ್ಲ ಅವರು. ಸೊ ಭಾಳ ಚೆನ್ನಾಗಿ ಟೂರ್ ಮಾಡ್ಕೊಂಡು 10 ವರ್ಷ ಅಮೇರಿಕಾ, ಲಂಡನ್ನು, UK ಇದನ್ನು ಓಡಾಡಿಕೊಂಡಿರ್ತಕ್ಕಂಥವ್ರು. ಹಾಗಾಗಿ ಇವತ್ತು ನಮ್ಮ ರಾಷ್ಟ್ರ ಜನ ಇವರನ್ನು ಹೇಗೆ ತೆಲಂಗಾಣದಲ್ಲಿ ರಿಸಲ್ಟ್ ಬರೋದೇ ಇಲ್ಲ ಅಂತಿದ್ದನ್ನು ರೇವಂತ್ ರೆಡ್ಡಿಯನ್ನು ಮುಖ್ಯಮಂತ್ರಿಯಾಗಿ ಜನ ಆಶೀರ್ವಾದ ಮಾಡಿದ್ರು, ಅದೇ ರೀತಿ ಇವತ್ತು BJPಯನ್ನು ಸೋಲಿಸಿ UPA ಗೌರ್ಮೆಂಟನ್ನು ತರ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿದ್ದಾರೆ. ಅದರಿಂದ ಇವರ ಕನಸು ಯಾವುದೇ ಕಾರಣಕ್ಕೆ ಆಗಲ್ಲ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಮತ್ತು ಮಂಡ್ಯದಲ್ಲಿ ಪಾಂಡವಪುರ ಬಿಟ್ಟು ಮುಂದಕ್ಕೆ ಎಷ್ಟರ ಮಟ್ಟಿಗೆ ಈ ಜಿಲ್ಲೆಯಲ್ಲಿ ಆಡಳಿತ ಮಾಡಿದ್ರು ನನಗೆ ಗೊತ್ತಿಲ್ಲ. 14 ತಿಂಗಳು ಅವರೂ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ಮಂಡ್ಯದ ಪ್ರಣಾಳಿಕೆ ಅದರ ಬಗ್ಗೆ ಭಾಳ ಲಘುವಾಗಿ ಮಾತಾಡಿದ್ದಾರೆ. ಮಂಡ್ಯದ ಅಭಿವೃದ್ಧಿ ಇವ್ರಿಗೆ ಗೊತ್ತಿದ್ರು ತಾನೇ ಪಾಪ ಅವರು ಅದರ ಬಗ್ಗೆ ಗೌರವಿಸೋಕ್ಕೆ ಸಾಧ್ಯ. ಮಂಡ್ಯ ಜನರ ಸಮಸ್ಯೆ ಸ್ಪಂದಿಸ್ತಕ್ಕಂಥ ಯಾವುದಾದ್ರು ಒಂದು ದಿವಸ ಅವರು ಈ ಜಿಲ್ಲೆಯ ಕಷ್ಟ ಏನು ಅಂತ ಅರ್ಥ ಮಾಡ್ಕೊಂಡಿದ್ರು ತಾನೆ. ಸೊ ಅದರಿಂದ ಮಂಡ್ಯದಲ್ಲಿ ನಾವೇನು 7 ಜನ ಇವತ್ತು ಶಾಸಕರು, MLCಗಳು ಎಲ್ಲರೂ ಕೂತ್ಕೊಂಡು ಮಂಡ್ಯದಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಅಂತೇಳಿ ನಾವು ತೀರ್ಮಾನ ತಗೊಂಡಿವಿ. ಅದನ್ನು ಈ 3-4 ವರ್ಷದಲ್ಲಿ 100ಕ್ಕೆ 100ರಷ್ಟು ನಾವು ಜಾರಿಗೊಳಿಸ್ತೀವಿ. ಮತ್ತು